ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ. ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ಲು ಕೆಲವೊಂದು ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನಾನು ಕೆಲವೊಂದು ಸ್ಕಿಟ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹಾಕ್ತಾ ಬಂದಿದ್ದೀನಿ. ಈಗ ಈ ಒಂದು ಸ್ಕಿಟ್ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಮನುಷ್ಯ ಉತ್ತಮ ಹವ್ಯಾಸಗಳನ್ನು ರೂಢಿಸ್ಕೊಂಡಿರ್ಬೇಕು ಅಂತಕ್ಕಂಥದ್ದು ಕಾನ್ಸೆಪ್ಟು. ನಾನು ಕಳೆದ ಸ್ಕಿಟ್ಗಳಲ್ಲಿ ಯಾವಾಗಲೂ ನಾನು ಕನ್ನಡದ ಬಗ್ಗೆ ಜಾಸ್ತಿ ಹೇಳ್ತಾ ಹೋಗ್ತೀನಿ. ಯಾಕಂದರೆ ನಾವು ಹಲವಾರು ಭಾಷೆಗಳನ್ನು ಮಾತಾಡೋಕ್ಕೆ ಕಲ್ತರು ಮಾತೃಭಾಷಾ ಅಭಿಮಾನಿಗಳಾಗಿರ್ಬೇಕು. ಫಸ್ಟ್ ಮಾತೃಭಾಷೆಯನ್ನು ನಾವು ಯಾವತ್ತೂ ತಿರಸ್ಕಾರ ಮಾಡಬಾರ್ದು. ನಾನು ಹೇಳಿದ್ದೆ ಹಿಂದೆ ಹಲವಾರು ಸ್ಕಿಟ್ಗಳಲ್ಲಿ, ಮಾತೃಭಾಷೆ ಅಂತಕ್ಕಂಥದ್ದು ನಮ್ಮ ರಕ್ಷಣೆಯ ಕೋಟೆ ಅಂತಕ್ಕಂಥದ್ದು. ಈಗ ಈ ಸ್ಕಿಟ್ಟನ್ನು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಕನ್ನಡ ಸಾಹಿತ್ಯದ ಬಗ್ಗೆ ಇನ್ನಷ್ಟು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಪುಸ್ತಕಗಳ ಬಗ್ಗೆ ಮಾತನ್ನು ಹೇಳ್ತಕ್ಕಂಥ ಸ್ಕಿಟ್ಟು. ಇದು ಸಮಯದ ಅಭಾವ ಇರುವುದರಿಂದ ಕೇವಲ 8 ನಿಮಿಷಗಳಲ್ಲಿ ಇದನ್ನು ನಾನು ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಉತ್ತರ ಕರ್ನಾಟಕದ ದೊಡ್ಡಾಟದ ಒಂದು ಬಯಲುಸೀಮೆ ಆಟದ ಬಗ್ಗೆ ಒಂದು ಮಾತಿನೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಪಾರಿಜಾತದ ಒಂದು ನಾಟಕದ ಒಂದು ಭಾಗ. ಅದರಲ್ಲಿ ಭೀಮನು ಸಾರಥಿಗೆ ಹೇಳಿರ್ತಕ್ಕಂಥ ಮಾತು, ಎಲೈ ರಂಗಧ್ವಜಮಣಿಯೇ ತಾವುದ್ಯಾರೆಂದು ಕೇಳಿದೆ ದೇವ ದಿವ್ಯೋದ್ಭವ. ದೇವ, ಎಲೈ ಸಾರಥಿ, ನಾನು ಇದೇ ಊರಿನವ, ತಾವುದ್ಯಾರೆಂದು ಕೇಳಿದ ದೇವ ದಿವ್ಯೋದ್ಭವ. ಧರ್ಮಗುಣಶೀಲ ಸಂಪನ್ನ ಕುಲಪ್ರದೀಪ ಸತ್ಪ್ರತಾಪ ಚಪ್ಪನ್ನ 56 ದೇಶದೊಳಿಪ್ಪ ಕಪ್ಪ ಕಾಣಿಕೆಯ ಒಪ್ಪಗೊಂಡಿಪ್ಪ ರಾಯರ ತಲೆ ಚಿಪ್ಪುಗಳ ಗಕ್ಕನೆ ಕಡಿಹಿದ ಕಡುಶೌರ್ಯ ಧೀರನಲ್ಲದೆ ಎಕ್ಕಳಿ ಒಲೆದು ವಿಗ್ಗಿ ಕದನಕ್ಕೆ ಬಂದ ಬಕೆಡಂಬರ ಕಸರಕಕ್ಕೆ ಸಿದಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕು ಪಾಲಿಕೆ ಮಾಡಿದ ಪ್ರಚಂಡ ಬಂಡನೋದ್ಧಮ ಹರಿಪದ ವಿರಾಮ ಭೀಮಸೇನ ಢಣಢಣಲ್ ಜೈಬೇರಿ ಎಂಬಡಿಸಲೇ ಧೂತ ಸೌಖ್ಯ ಪ್ರದಾತ ಅಂತಕ್ಕಂಥದ್ದು. ಇದು 9ನೇ ತರಗತಿಯಲ್ಲಿ ಕನ್ನಡ ಪಠ್ಯಪುಸ್ತಕದಲ್ಲಿ ಒಂದು ಕಾಲದಲ್ಲಿ ಇದ್ದಿರ್ತಕ್ಕಂಥ ಒಂದು ಪಠ್ಯ. ಈಗಿದೆಯಲ್ಲ ನನಗೆ ಗೊತ್ತಿಲ್ಲ. ನಾನು ಮನುಷ್ಯನ ಸಾಧನೆಗೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ ಮತ್ತು ಛಲ. ಅದಕ್ಕೆ ಪೂರಕವಾಗಿ ಹಣ ಬೇಕು. ಹಣ ಇಲ್ಲದೆ ಯಾವ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಛಲ ಮತ್ತು ಜ್ಞಾನ. ಅವೆರಡಿದ್ದರೆ ಎಲ್ಲ ರೀತಿಯ ಆಕಾರಗಳು ಮತ್ತು ಪರಿಕರಗಳು ಸಂಯೋಗಕ್ಕೆ ಬಂದು ಸಾಧನೆ ಮಾಡ್ಬೋದು ಅಂತಕ್ಕಂಥದ್ದು. ನಾನು ಪದವೀಧರನಾಗಿ 2001ರಲ್ಲಿ ಪದವಿಯನ್ನು ಮುಗಿಸಿದೆ ಬಳ್ಳಾರಿ ಸಡದೇವಿ ಕಾಲೇಜಿನಲ್ಲಿ. ಅನಂತರ ಸರ್ಕಾರಿ IT ಕಾಲೇಜಿನಲ್ಲಿ ಟರ್ನರ್ ಟ್ರೇಡ್ನಲ್ಲಿ ITI ಮುಗಿಸಿದೆ. ಆನಂತರ 2 ವರ್ಷ ಕೆಲಸದ ಸುಮ್ಮನೆ ಕೂತೆ. ನೆಕ್ಸ್ಟು ಮತ್ತು MA ಪದವಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಸೇರಿದೆ. ಹಣಕಾಸಿನ ಪರಿಸ್ಥಿತಿಯಿಂದ ಅರ್ಧಕ್ಕೆ ರೆಗ್ಯುಲರ್ ಸ್ಟೂಡೆಂಟಾಗಿ ಅರ್ಧಕ್ಕೆ ಬಿಟ್ಟು ಬಂದೆ. ಕರೆಸ್ಪಾಂಡೆನ್ಸ್ ಓದೋದು ಅಷ್ಟೇ, MAದಲ್ಲಿ ರೆಗ್ಯುಲರ್ ಓದೋಂಥದ್ದು ಏನಿಲ್ಲ ಅಂತ ಗೊತ್ತಾಗಿ ಪುನಃ ಮತ್ತೆ 2006ರಲ್ಲಿ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿದ ಮೇಲೆ B.Ed ಪದವಿಯನ್ನು ಗಳಿಸಿದೆ. ಆನಂತರ M.Ed ಪದವಿಯನ್ನು ದಾವಣಗೆರೆಯಲ್ಲಿ 2008-09ರಲ್ಲಿ ಗಳಿಸಿಬಿಟ್ಟು ನಾನು B.Ed ಉಪನ್ಯಾಸಕನಾಗಿ ಸೇವೆ ಸೇರಿದೆ ಖಾಸಗಿ ಸಂಸ್ಥೆಗಳಲ್ಲಿ. ಸುಮಾರು 4 ವರ್ಷಗಳ ಕಾಲ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಪುನಃ ಮತ್ತೆ ಸರ್ಕಾರಿ ನೌಕರಿ ಪಡಿಬೇಕು ಅನ್ನೋ ಒಂದು ಛಲ ಬಿಟ್ಟಿರಲಿಲ್ಲ ನನಗೆ. ಅದಕ್ಕೋಸ್ಕರ ತರಬೇತಿಯನ್ನು ಪಡೆದುಕೊಂಡು ಪುನಃ ಮತ್ತೆ ಸ್ವಲ್ಪ ಗಂಭೀರವಾಗಿ ಪ್ರಿಪ್ರೇಷನ್ ನಡೆಸಿ STA ಹುದ್ದೆಗೆ 2017ರಲ್ಲಿ ನಾನು ಸೆಲೆಕ್ಷನ್ ಆಗಿ ನೇಮಕ ಹೊಂದಿದೆ. ಏನಪ್ಪ MA ಓದಿ ಸಣ್ಣ ನೌಕರಿಗೆ ಹೋಗ್ಬೇಕಾ ನಾನು ಅಂತಂದೇಳಿ ನಮ್ಮ ಸ್ನೇಹಿತರು ಮನೆಯಲ್ಲಿ ಹಲವಾರು ಜನ ಪ್ರಶ್ನೆ ಮಾಡಿದರು. ಇಷ್ಟೆಲ್ಲ ಓದಿ ಇಷ್ಟು ಸಣ್ಣ ನೌಕರಿಗೆ ಯಾಕೆ ಹೋಗ್ತೀವಿ ಅಂತ. ಏನು ಮಾಡೋದು, ಹೊಟ್ಟೆಪಾಡು ಮಾಡಲೇಬೇಕು. ದೊಡ್ಡ ನೌಕರಿ ಯಾವಾಗಲೇ ತಗೋಬೇಕಂತ ಏನಿಲ್ಲಲ್ಲ, ಯಾವಾಗಾದರೂ ತೊಗೋಬೋದು. ಓದೋ ಒಂದು ಛಲ ಹವ್ಯಾಸ ಇದ್ದರೆ ಯಾವಾಗಾದರೂ ಒಂದು ಉತ್ತಮ ನೌಕರಿಯನ್ನು ಗಳಿಸಲೇಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಸುಮಾರು 8 ವರ್ಷಗಳಿಂದ STA ಹುದ್ದೆಯಿಂದ FDA ಹುದ್ದೆಗೆ ಪ್ರಥಮ ದರ್ಜೆ ಸಹಾಯಕನಾಗಿ ಬಡ್ತಿ ಹೊಂದಿ ಈಗ 8 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾನೆ ಪ್ರೆಸೆಂಟ್ ಬೆಂಗಳೂರಲ್ಲಿ. ಇದನ್ನ ಯಾಕೆ ಹೇಳಿದ್ನಪ್ಪ ಅಂತಂದರೆ, ಓದಿಗೂ ವಯಸ್ಸಿಗೂ ಸಂಬಂಧ ಇಲ್ಲ. ಕೆಲವು ಶಿಕ್ಷಣ ತಜ್ಞರು ಹೇಳ್ತಾರೆ, ಇಲ್ಲಿಗೆ 4 ನಿಮಿಷ ಆಯಿತು, ನಾನು ಕಾನ್ಸೆಪ್ಟ್ ಏನು ಹೇಳ್ಬೇಕಂತ ಇನ್ನೂ ಬಂದಿಲ್ಲ. ಲರ್ನಿಂಗ್ ಇಸ್ ದ ಪ್ರೊಸೆಸ್ ಫ್ರಮ್ ಬರ್ತ್ ಟು ಡೆತ್ ಅಂತ ಹೇಳ್ತಾರೆ. ಹುಟ್ಟಿಂದ ಸಾಯುವವರೆಗೆ ಕಲಿಯುವುದೇ ಶಿಕ್ಷಣ. ಕೆಲವರು ಲರ್ನಿಂಗ್ ಇಸ್ ದ ಚೇಂಜ್ ಇಂಟು ಬಿಹೇವಿಯರ್ ಅಂತ ಹೇಳ್ತಾರೆ. ವರ್ತನೆಯಲ್ಲಿನ ಪರಿವರ್ತನೆಗೆ ಕಲಿಕೆ ಅಂತ ಹೇಳ್ತಾರೆ. ಅವೆಲ್ಲ ಸತ್ಯ, ನಿಜವಾದದ್ದು. ನಾನು ವೃತ್ತಿಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾದರೂ ನನ್ನ ಪ್ರವೃತ್ತಿಯಲ್ಲಿ ಹಾಡುಗಾರ ಮತ್ತು ಸಾಹಿತ್ಯ ಓದುಗ ಮತ್ತು ಜೊತೆಗೆ ಹವ್ಯಾಸಿ ಮತ್ತು ಯೋಗ ವೈದ್ಯ
ಯೋಗವನ್ನು ರೂಢಿಸ್ಕೊಂಡಿರ್ತಕ್ಕಂಥವ್ನು. ಬೆಳಗ್ಗೆ ನಾನು ಸ್ವಲ್ಪ ಯೋಗ ಮಾಡಬೇಕಾದ್ರೆ ದೇಹ ಕಂಪಿಸ್ತೀವಿ. ಯಾಕಂತ ನೋಡಿದರೆ ವಾತಾವರಣವೂ ಸಹ ಯೋಗ ಮಾಡೋದಕ್ಕೆ ಪ್ರಭಾವ ಬೀರ್ತಾಯಿದೆ. ಹೊರಗೆ ಬಂದು ನೋಡಿದರೆ ವಾತಾವರಣ ನಿನ್ನೆಗಿಂತ ಇವತ್ತು ಸ್ವಲ್ಪ ತಂಪಾದ ವಾತಾವರಣ ಇತ್ತು, ಅದು ಅಂದ್ಕೊಂಡೆ. ಈಗ ನಮಗೆ ಪ್ರತಿನಿತ್ಯ ವೈರಿಗಳು ಇರ್ತಾರೆ, ಶತ್ರುಗಳು, ಮಿತ್ರರು ಎಲ್ಲರೂ ಇರ್ತಾರೆ. ಪುಸ್ತಕಗಳು ಇಂಪಾರ್ಟೆಂಟ್ ನಾನು ಕಾನ್ಸೆಪ್ಟಿಗೆ ಬರ್ತಾಯಿದ್ದೀನಿ. ಯಾವ ಶತ್ರುಗಳು ಏನೇ ಮಾಡಲಿ ಮುಖ್ಯವಾಗಿ ನಾವು ಪುಸ್ತಕಗಳನ್ನು ನಂಬಬೇಕಾಗತ್ತೆ. ಮುಖ್ಯವಾಗಿ ನಂಬಬೇಕಾಗಿರ್ತಕ್ಕಂಥದ್ದು ಪುಸ್ತಕವನ್ನು ನಾವು ನಂಬಬೇಕು. ನೋಡಿದ್ದು ಭಗವದ್ಗೀತೆ. ನಾನು ರಾಮಾಯಣ ದರ್ಶನ ಮತ್ತು ಮಹಾಭಾರತ ಭಗವದ್ಗೀತೆಗಳನ್ನು ಓದ್ತಾನೆ ಇರ್ತೀನಿ. ಅಚ್ಚುಮೆಚ್ಚಿನ ನನ್ನ ಗ್ರಂಥ ಅಂತಂದರೆ ನನಗೆ ಒಂದೇ ಅಂತ ಹೇಳೋಕ್ಕಾಗಲ್ಲ. ಅಚ್ಚುಮೆಚ್ಚಿನ ಗ್ರಂಥ ನನಗೆ ಭಾಗವತ ಪುರಾಣ ಅಂತಕ್ಕಂಥದ್ದು. 18 ಪುರಾಣಗಳಲ್ಲಿ ವ್ಯಾಸಮಹರ್ಷಿ ಬರೆದಿರ್ತಕ್ಕಂಥ ಭಾಗವತ ಪುರಾಣ. ಈ ಪುಸ್ತಕಗಳು ನಮ್ಮನ್ನು ಯಾವತ್ತೂ ಒಂಟಿಯಾಗಿ ಬಿಡೋದಲ್ಲ. ಶತ್ರುಗಳು, ವೈರಿಗಳು ನಮಗೆ ನೋಡಿಕೊಟ್ರು, ಪುಸ್ತಕಗಳು ನಮಗೆ ಯಾವತ್ತೂ ಸ್ನೇಹಿತರಾಗಿ ಜೊತೆಯಲ್ಲಿರ್ತಕ್ಕಂಥದ್ದು ನನ್ನ ಭಾವನೆ. ನೋಡಿ, ಇದು ಮೊನ್ನೆ ಇತ್ತೀಚೆಗೆ ನಡೆದ ಕೆಸೆಟ್ ಪರೀಕ್ಷೆ ನಾನು ಜನರಲ್ ಇದರಲ್ಲಿ ಪಾಸಾಗಿದ್ದೀನಿ. ಸುಮಾರು 156 ಅಂಕಗಳೊಂದಿಗೆ ನಾನು ಪಾಸಾಗಿದ್ದೀನಿ. ಇದರಲ್ಲಿ ಕೆಸೆಟ್ಟು ಮೊನ್ನೆ ನಡೆದಿರ್ತಕ್ಕಂಥ ನವಂಬರ್ 2 ಇದೇ ತಿಂಗಳು ನವಂಬರ್ 2ರಲ್ಲಿ ನಡೀತಕ್ಕಂಥ ಕೆಸೆಟ್ ಪರೀಕ್ಷೆಯಲ್ಲಿ ಪ್ರಶ್ನೆನೇ ಕೇಳಿದ್ದಾರೆ ಪುಸ್ತಕಗಳ ಬಗ್ಗೆ. ಒಂದು ಪೇಪರ್ ಫಸ್ಟಲ್ಲಿ 48ನೇ ಪ್ರಶ್ನೆ. ಈ ಪ್ರಶ್ನೆಯನ್ನು ಸಹ ಕೇಳಿದ್ದಾರೆ. ಒಂದು ಪ್ಯಾಸೇಜ್ ಕೊಟ್ಬಿಟ್ಟು ಏನಪ್ಪ ಅಂತಂದರೆ ಓದ್ತೀನಿ. ಉದ್ಧೃತ ಭಾಗದ ಪ್ರಕಾರ ಪುಸ್ತಕಗಳನ್ನು ಯಾವ ಕಾರಣಕ್ಕಾಗಿ ಎಂದಿಗೂ ನಿರಾಶೆಗೊಳಿಸದ ಸ್ನೇಹಿತರು ಎಂದು ಕರೆಯಲಾಗಿದೆ? ಅದಕ್ಕೆ ಉತ್ತರ 4ರಲ್ಲಿ 1, ಪುಸ್ತಕಗಳು ವ್ಯಕ್ತಿಗಳನ್ನು ಕೈ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಇದೊಂದು ಪ್ರಶ್ನೆ, 48ನೇ ಪ್ರಶ್ನೆ. ಅನುಮಾನ ಇದ್ದರೆ ನೀವು ನೋಡ್ಕೋಬೋದು. ಈ ಪ್ರಶ್ನೆ ತೆಗೆದಿರ್ತಕ್ಕಂಥವ್ರಿಗೆ ನನ್ನ ಒಂದು ಸೆಲ್ಯೂಟ್. ಈ ರೀತಿಯಾಗಿ 2ನೇ ನಿರಾಸನ. ಇನ್ನು ಕನ್ನಡ ಸಾಹಿತ್ಯ ನಾನು UGC ನೆಟ್ ಪರೀಕ್ಷೆ ಇದೆ. ಈ ಡಿಸೆಂಬರ್ 30ರಿಂದ ಜನವರಿ 6 ಒಳಗಾಗಿ UGC ನೆಟ್ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೀನಿ. ಪಾಸ್ ಆಗ್ತೀನಿ, ಕಾನ್ಫಿಡೆಂಟ್ ಇದೆ ನನಗೆ. ನಾನು ಹೊರ ರಾಜ್ಯಗಳಲ್ಲಿ ಮತ್ತು ಹೊರ ದೇಶಗಳಲ್ಲಿ ಹೋಗಿ ನಾನು ಕನ್ನಡ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ಬೇಕನ್ನೋದು ನನ್ನ ಆಸೆ. ಇದು ಕನ್ನಡ ಸಾಹಿತ್ಯಕೋಶ ರಾಜಪ್ಪ ತಳವಾಯಿ ಅವತ್ತು. ಇದು ಉಪನ್ಯಾಸ ಕುರಿತ ಆಕಾಂಕ್ಷಿಗಳಿಗೆ ಅತ್ಯುತ್ತಮ ಗ್ರಂಥ. ಆಮೇಲೆ ನಾವು ಕಲಾ ವಿದ್ಯಾರ್ಥಿಗಳಾಗಿ ವಿಜ್ಞಾನ ವಿದ್ಯಾರ್ಥಿಗಳನ್ನು ಓದಲೇಬೇಕಿಲ್ಲ ಅಂತ ಏನು ಕಂಡೀಷನ್ ಇಲ್ಲ. ಕಾನೂನು ತಿಳುವಳಿಕೆ ಪ್ರತಿಯೊಬ್ಬರಿಗೂ ಇರಬೇಕು. ಅದು ನಾನು ಮುಂದೆ ಹೇಳ್ತೀನಿ. ಕಾನೂನು ವಿಜ್ಞಾನ ನನಗೆ ಲಾ ಮಾಡಬೇಕನ್ನೋ ಒಂದು ಆಸಕ್ತಿ ತುಂಬ ಇದೆ. ಅದು ಜೀವನದಲ್ಲಿ ನಾನು ಮಾಡೇ ಮಾಡ್ತೀನಿ. ಇದು ಜೀವಶಾಸ್ತ್ರ, ಪ್ರಥಮ PUC ಪಠ್ಯಪುಸ್ತಕ ಜೀವಶಾಸ್ತ್ರ. ಈ ಪುಸ್ತಕಗಳನ್ನು ಆರೋಗ್ಯದ ದೃಷ್ಟಿಯಿಂದ, ವೈದ್ಯಕೀಯ ಜ್ಞಾನದ ದೃಷ್ಟಿಯಿಂದ ಓದಲೇಬೇಕಾಗತ್ತೆ. ಆಮೇಲೆ ಸರ್ಕಾರಿ ಸೇವೆಯಲ್ಲಿರುವ ನಮ್ಮಂಥ ಪ್ರತಿಯೊಬ್ಬ ನೌಕರರಿಗೆ KCSR ಪುಸ್ತಕ ಒಂದು ಬೇಕೇ ಬೇಕು. ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರ್ತಕ್ಕಂಥದ್ದು. ಇನ್ನು ಕನ್ನಡ ಮಾಧ್ಯಮದಲ್ಲೂ ಸಹ ಸಿಗ್ತದೆ. ಇನ್ನು ಜೀವಶಾಸ್ತ್ರ ದ್ವಿತೀಯ PUC ಬಯಾಲಜಿ ಪುಸ್ತಕ. ನೋಡಿ, ಇವನ್ನೆಲ್ಲ ಫ್ರೀ ಟೈಮ್ನಲ್ಲಿ ಓದ್ತಾ ಇರ್ತೀನಿ. ಜ್ಞಾನಕ್ಕೋಸ್ಕರ ಅತ್ಯಂತ ಹೆಚ್ಚಿನ ಉಪಯುಕ್ತವಾದ ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ದಾವೆ. ಆನಂತರ ಕಾನೂನಿನ ತಿಳುವಳಿಕೆ ಪ್ರತಿಯೊಬ್ಬರಿಗೂ ಬೇಕು. ಸಾಮಾನ್ಯವಾಗಿ ಇಂದು ಕಾನೂನು ಒಂದು ಸಾರಿಗೆ ಇಲಾಖೆ ಕಾನೂನು ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಕೌಟುಂಬಿಕ ಕಾನೂನು ಬಗ್ಗೆ ತಿಳುವಳಿಕೆ ಇರ್ಬೋದು, ಕಚೇರಿ ಕಾನೂನುಗಳ ಬಗ್ಗೆ ಇರ್ಬೋದು. ಕಾನೂನು ಪದಕೋಶ ಅಂತಕ್ಕಂಥ ಒಂದು ಪುಸ್ತಕ, ಇದು ಸಂಪುಟ 1, 2ರಲ್ಲಿ ಇದೆ ಈ ಕಾನೂನು ಪದಕೋಶ ಪುಸ್ತಕ. ಈ ಕಾನೂನು ಪದಕೋಶ ಪುಸ್ತಕವನ್ನು ಓದಿದರೆ ಕಾನೂನು ಬಗ್ಗೆ ಉತ್ತಮ ತಿಳುವಳಿಕೆ ಬರ್ತಕ್ಕಂಥದ್ದು ನನ್ನ ಭಾವನೆ. ಸಮಯ ಸಿಕ್ಕಾಗಲಿ ಬಿಡುವಿಲ್ಲದ ಈ ಸರ್ಕಾರಿ ಸೇವೆ ಕೆಲಸದಲ್ಲಿಯೂ ಸಹ ರಾತ್ರಿ ಹೊತ್ತು ನಿದ್ದೆಗೆಟ್ಟಲು ಓದಿ ಈ ಕೆಲವೊಂದು ಪುಸ್ತಕಗಳನ್ನು ನಾನು ಅಭ್ಯಾಸ ಮಾಡ್ತಾಯಿದ್ದೀನಿ. ಶಬ್ದ ಸಂಪತ್ತು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಈ ಪುಸ್ತಕಗಳು MS ಬಿಲ್ಡಿಂಗ್ ಬೆಂಗಳೂರು ವಿಧಾನಸೌಧ ಪಕ್ಕ ಅಂಬೇಡ್ಕರ್ ಸರ್ಕಲ್ ಮೆಟ್ರೋಗೆ ಹೋದರೆ ಅಂಬೇಡ್ಕರ್ ಸರ್ಕಲ್ ಹಿಡ್ಕೊಂಡು ವಿಧಾನಸೌಧ ಬೆಂಗಳೂರು MS ಬಿಲ್ಡಿಂಗ್ನಲ್ಲಿ ಈ ಪುಸ್ತಕಗಳು ಕಡಿಮೆ ಬೆಲೆಗೆ ಸರ್ಕಾರ ಮುದ್ರಣಾಲಯದಲ್ಲಿ. ಇವೇ ಪುಸ್ತಕಗಳನ್ನು ಹೊರಗಡೆ ಕೊಂಡ್ಕೊಂಡ್ರೆ ಸಾವಿರಾರು ರೂಪಾಯಿ ಇರ್ತವೆ. ಭಾರತ ಸಂವಿಧಾನ 432 ರೂಪಾಯಿ. ಕರ್ನಾಟಕ ಸರ್ಕಾರಕ್ಕೆ ಒಂದು ಸೆಲ್ಯೂಟು. ಯಾಕಂದರೆ ಇಂಥ ಒಂದು ಅಮೂಲ್ಯವಾದ ಪುಸ್ತಕಗಳನ್ನು, ಜ್ಞಾನವನ್ನು ತುಂಬಿಸಿಕೊಳ್ಳಲು ಕಡಿಮೆ ಬೆಲೆಗೆ ಓದುಗರಿಗೆ, ಆಸಕ್ತರಿಗೆ, ಕನ್ನಡಿಗರಿಗೆ ಮುಖ್ಯವಾಗಿ ಕೊಡ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ, ಪ್ರಶಂಸನೀಯ ವಿಷಯ. ಆದ್ದರಿಂದ ಅದಕ್ಕೆ ನನ್ನ ಒಂದು ಸೆಲ್ಯೂಟು, ಸರ್ಕಾರಕ್ಕೆ ನನ್ನ ಒಂದು ಸೆಲ್ಯೂಟು. ಕಾರಣಾಂತರಗಳಿಂದ ಬಿಡುವಿಲ್ಲದ ಒತ್ತಡದಲ್ಲಿ ಶೆಡ್ಯೂಲ್ಗಳಲ್ಲಿ ಸರ್ಕಾರ ಭಾರತ ಸಂವಿಧಾನ ಮುದ್ರಣ ಮಾಡಿಲ್ಲ. ಯಾಕಂತಂದರೆ ಇನ್ನು ಸಮಯ ಇದೆ. 432 ರೂಪಾಯಿ ಸಿಗುತ್ತೆ. ಕಾಪಿಗಳು ಖಾಲಿ ಆಗಿದ್ದಾವೆ. ಯಾಕಂದ್ರೆ ಅಂಥ ಅಮೂಲ್ಯ ಪುಸ್ತಕಗಳು ಬೇಗ ಕೊಂಡ್ಕೊಂಡ್ಬಿಡ್ತಾರೆ, ಜನ ಉಳಿಸೋದಿಲ್ಲ. ಅದು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಬರಲ್ಲ, ಸರ್ಕಾರ ತಪ್ಪೂ ಅಲ್ಲ. ಇಲ್ಲಿ ಈ ಪುಸ್ತಕಗಳನ್ನ ನಾನು ಅಲ್ಲಿ ಕೊಂಡ್ಕೊಂಡು ಬಂದೆ. ಇವೇ ಪುಸ್ತಕಗಳಿಂದೆಲ್ಲ ನಾವು ಹೊರಗಡೆ ತೊಗೊಂಡಿದ್ರೆ ಸುಮಾರು 5,000 to 6,000 ರೂಪಾಯಿ ಆಗೋದು. ಇದು ಕೇವಲ 2,500 ರೂಪಾಯಿಗೆ ನನಗೆ ಆ ಪುಸ್ತಕಗಳನ್ನು ದೊರಕಿದ್ದಾವೆ. ಅದು ನಾನು ರೆಗ್ಯುಲರ್ ಕಸ್ಟಮರ್ MS ಬಿಲ್ಡಿಂಗ್ನಲ್ಲಿ ಸರ್ಕಾರಿ ಮುದ್ರಣ ಆಗಿರೋ ಪುಸ್ತಕಗಳಲ್ಲಿ. ಇಲ್ಲಿ ಬಂದು 2 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಇನ್ನು ನಾನು ಮತ್ತು KCSR ಕನ್ನಡ ಮತ್ತು KCSR ಕನ್ನಡ ಒಂದು ಕಡೆ ನಾನು ಕೊಟ್ಟಿದ್ದೀನಿ. ಆಮೇಲೆ ಅದನ್ನು ಕನ್ನಡಕ್ಕೆ ಇನ್ನೊಂದು ಕಾಪಿ ತೊಗೊತಾ ಇದ್ದೀನಿ ಮತ್ತು ಭಾರತ ಸಂವಿಧಾನವನ್ನು ತೊಗೊಳ್ಬೇಕು, ಮೂಲ ಪ್ರತಿಯನ್ನು.
ಈ ಪುಸ್ತಕಗಳು ಕಡಿಮೆ ಬೆಲೆಗೆ ಸರ್ಕಾರವೇ ಮುದ್ರಣ ಮಾಡಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೆ. ಯಾಕಂದರೆ ಕನ್ನಡಿಗರು, ನಾನು ಹಿಂದಿನ ಸ್ಕಿಟ್ನಲ್ಲಿ ಹೇಳಿದೆ, ಕನ್ನಡಿಗರು ಸುಬಟಾಕ್ಗಳು, ಹ್ಯಾಪಿ ಜನರ್ಗಳು, ಅತ್ಯುಗ್ರರು, ಗಂಭೀರ ಚಿತ್ತಾರ್, ಸುಪ್ರಭುಗಳು, ನಾಡವರ್ಗಳು, ಉದಾರಿಗಳು, ಹುರುತೋದಿದೆಯಂ ಕಾವ್ಯ ಪರಿಣಿತ ಪ್ರಯೋಗಮತಿಗಳು ಅಂತಂದೇಳಿ ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ಅದೇ ರೀತಿಯಾಗಿ ಪಂಪ ಒಂದು ಕಡೆ ಶ್ರೀ ದೇವೇಂದ್ರ ಮುನೀಂದ್ರ ವಂದಿತ ಗುಣರಥಂ ಜಗತ್ಸಾದಿ ಸೌಂದಾದಿ ಬ್ರಹ್ಮ ನಗಾದ ಬೋಧ ನಡೆಯಂ ದುರ್ಯಾ ಸಂಸಾರ ಕ್ಷೋಭಪಾಯ ನಿಯುಕ್ತ ಶಕ್ತಿ ಅವರು ಸಮರ್ಥ ಗ್ರೇಸರಂ ಪಾಪರುತ್ಪಾದುಬ್ಜಂ ದೈವಗೈವ ನಿಕ್ಯಂ ಮುಕ್ತಿ ಸ್ಥಿತಿ ಸುಖವಾಗ್ತೀವಿ ಅಂತ ಹೇಳಿದ್ದೇನೆ. ಪಂಪನ ಪದ್ಯಗಳು ನಾವು ಅತ್ಯಂತ ರಸಮಯವಾಗಿ ಬಳಸಬೇಕಾಗುತ್ತೆ. ಈ ಪುಸ್ತಕಗಳ ಬಗ್ಗೆ ಇವತ್ತು ಇಷ್ಟು ಮಾಹಿತಿಯನ್ನು ನಾನು ಹೇಳಿದೆ. ಹಾಗೆ ಬನವಾಸಿ ಬಗ್ಗೆ ಪಂಪ ವರ್ಣನೆ ಒಂದು ಕಡೆ ಆದಿಪುರಾಣದಲ್ಲಿ ವಿಕ್ರಮಾರ್ಜುನ ವಿಜಯದಲ್ಲಿ ಮಾಡ್ತಾನೆ. ಆರಂಕುಶ ಬಿಟ್ಟಡಂ ನೆನವಿದನ್ನು ಮನಮಂ ಬನವಾಸಿ ದೇಶಮಂ ಅಂತೇಳಿ, ತೆಂಗಣಗಾಳಿ ಸೋಂಕಿತನ ಮುಳುದಿಂದ ಕೇಳ್ತಣಂ ಇಂಪನಾದ ಗೀಯಂ ಕಿವಕ್ಕಣಂ ಬಿರಿದ ಮಲ್ಲಿಗೆ ಬಗುಗಂಟಳಂ ಕೆಂದಲಂಪಂ ಸಮುದ್ರ ಮಹೋತ್ಸವ ಮಾದಳಮಿ ನೀನಂಬನ ಆರಂಕುಶ ಬಿಟ್ಟಡಂ ಮನಂ ಬನವಾಸಿ ದೇಶಮಂ ಅಂತೇಳಿ ವರ್ಣನೆ ಮಾಡ್ತಾನೆ. ಕವಿಗಳೆಲ್ಲ ವರ್ಣನೆ ಮಾಡಿದರು. ಆದರೆ ನಾವು ಕನ್ನಡ ಭಾಷೆ, ನೆಲ, ಜಲ ಮತ್ತು ಕನ್ನಡ ಭಾಷೆಯ ಸಂಸ್ಕೃತಿ, ಒಂದು ಕನ್ನಡ ಭಾಷೆಯ ಮಣ್ಣು, ನೀರು, ಕನ್ನಡ ರಕ್ಷಣೆಗೆ ಸದಾ ನಾವು ಕಟಿಬದ್ಧರಾಗಿರ್ಬೇಕಂತ ಹೇಳ್ತಾ, ಈ ಒಂದು ಸಣ್ಣ ಸ್ಕಿಟ್ಟಿನ ಬಗ್ಗೆ ಏನಾದರೂ ತಮ್ಮ ಮಾಹಿತಿ ಹೆಲ್ಪ್ ಆಗಿದ್ದದ್ದು ಸಿಕ್ಕರೆ ಮಾತ್ರ ನನಗೆ ಧನ್ಯವಾದ, ಹೇಳಿಲ್ಲದ್ರೆ ಬೇಡ ಅಂತ ಹೇಳ್ತಾ ನಾನು ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್, ಜೈ ಹಿಂದ್, ಜೈ ಕರ್ನಾಟಕ, ಶುಭೋದಯ ಎಲ್ಲರಿಗೂ ವಂದನೆ.